ನಾವೀಗ ಹೂಡಿ ವಾರ್ಡ್ನಲ್ಲಿದ್ದೀವಿ. ಹೂಡಿ ವಾರ್ಡ್ನ ಮುಖ್ಯ ರಸ್ತೆಯಲ್ಲಿ ನಾವು ಬರ್ತಾ ಇದ್ದೀವಿ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು 23-24 ವಾರ್ಡ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಎತ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಮನೆ ಮುಂದೆನೇ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ನಮ್ಗೆ ಡೈಲಿ ಬಂದರೆ ಹಾಕ್ಬೋದು ಕಸನ. ಕಸ ಸಮಸ್ಯೆ ಒಂದಿದೆ. ಇವ್ರು ಬಂದಾಗಿಂದ 3 ವರ್ಷದಿಂದ ತುಂಬ ಅತಿ ಆಗೋಗ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬನ್ನಿ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ, ಇಲ್ಲಿ ಯಾವ ರೀತಿ ಸಮಸ್ಯೆಗಳಿಂದ ಇಲ್ಲಿನ ನಿವಾಸಿಗಳು ನರಳ್ತಾ ಇದ್ದಾರೆ ಮತ್ತು BBMP ಅಧಿಕಾರಿಗಳು ಹೂಡಿಯನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬೇಕಾಗಿತ್ತು, ಅಭಿವೃದ್ಧಿ ಪಡಿಸಿದ್ದಾರಾ ಮತ್ತು ಇಲ್ಲಿನ ಶಾಸಕರ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಒಂದೊಂದಾಗಿ ಕೇಳೋಣ, ತಿಳ್ಕೊಳ್ಳೋಣ. ಅದೇ ಕಸ ತುಂಬ ಮೋಸ. ಮೋರಿಗಳು ಇಲ್ಲಿ ಕುತ್ಕೊಳಕ್ಕೆ ಕೂಡ ಆಗಲ್ಲ. ಫಿಟ್ ನೀರೆಲ್ಲ ಕೂಡ ಮೋರಿನಲ್ಲೇ ಹೋಗುತ್ತೆ, ಚರಂಡಿನಲ್ಲೇ. ಕಸಗಳಂತೂ ಬರ್ತಾರೆ, ಒನ್ ಟೈಮ್ ಬರ್ತಾರೆ, ಬರೋದೇ ಇಲ್ಲ. ಎತ್ಕೊ ಬರ್ತಾರೆ ನೋಡಿ, ಇದು ನೋಡಿ, ಇಲ್ಲೂ ಬೇಕಾದರೆ ಕವರ್ಗೆ ಹಿಂಗೆ ತರ್ತಾರೆ, ಎತ್ತಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಊಡೆಲ್ಲ ಸಮಸ್ಯೆ ಎಲ್ಲ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಚೆನ್ನಾಗಿದೆ, ಜನ ಒಳ್ಳೆ ಜನಗಳು ಎಲ್ಲನೂ, ಯಾವ ಪ್ರಾಬ್ಲಮ್ಸು ಇಲ್ಲ. ಕಾಸಾಗಿ ಸಹ ಯಾವ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದಾವೆ. ಯಾವ ಕಾಸ ನಾನೇನು ಮಾಡಲಿ, ಅದು ನಾವೇನು ಮಾಡೋಕ್ಕಾಗಲ್ಲ. ನಮ್ಮದು ಏನೋ ನೋಡ್ಕೊಂಡು ಇದ್ದೀವಿ. ಏನಿಲ್ಲ, ಕಸು ಸಮಸ್ಯೆ ಇರೋದು ಜಾಸ್ತಿ ತುಂಬಾ. ಡೈಲಿ ಬರಲ್ವಾ ಕಸದವರು, ಎತ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಮನೆ ಮುಂದೆನೇ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ನಮ್ಗೆ ಡೈಲಿ ಬಂದರೆ ಹಾಕ್ಬೋದು ಕಸನ. ಎಲ್ಲರೂ ಮನೆ ಮುಂದೆನೇ ಹಾಕ್ಬಿಟ್ಟು ಹೋಗ್ತಾರೆ. ಯಾವ ಟೈಮಲ್ಲಿ ಯಾವಾಗ ಹಾಕ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಹಾಕ್ಬಿಟ್ಟು ಹೋಗ್ತಾರೆ. ನೈಟೇ ಗಾಡಿಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮನೆ ಮುಂದೆ ಎಷ್ಟು ದಿನ ಆದರೂ ಕಸನೇ ಎತ್ತಲ್ಲ ಅವರು. ಇದು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವಿಭಾಗದಲ್ಲಿ ಬರುವ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಾರ್ಡ್ಗಳಲ್ಲೊಂದು. GBA ಮೀಸಲಾತಿ ಪ್ರಕಾರ ಹೂಡಿ ವಾರ್ಡ್ ಈ ಬಾರಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ. ಹಿಂದೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀನಿವಾಸ್ ಎಂಬುವರು ಕಾರ್ಪೊರೇಟರ್ ಆಗಿದ್ದರೆಂದು ಇಲ್ಲಿನ ನಿವಾಸಿಗಳು ನೆನಪಿಸಿಕೊಳ್ತಾರೆ. ಆದರೆ ಯಾರೊಬ್ಬರೂ ನಮ್ಮ ವಾರ್ಡ್ನ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹೂಡಿಯಲ್ಲೂ ಕಸದ ಸಮಸ್ಯೆ ಕಾಡುತ್ತಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯಂತೂ ಹೇಳತೀರದಾಗಿದ್ದು, ವಾರಕ್ಕೊಮ್ಮೆ ನೀರು ಬಿಡಲಾಗ್ತಿದೆ ಎಂದು ಇಲ್ಲಿನ ನಿವಾಸಿಗಳು ಅಳಲು ತೋಡಿಕೊಳ್ತಾರೆ. ನೀರಿನ ಸಮಸ್ಯೆ ಇದೆ, 90 ದಿನಗಳಿಂದ ಇದೆ. ಕುಡಿಯೋ ನೀರು ಫಿಲ್ಟರ್ಗೆ ಇದರಿಂದ ತರ್ತೀವಿ, ನಮಗೇನು ತೊಂದರೆ ಏನಾಗಿಲ್ಲ. ಬಟ್ ನೀರಿಂದು ಒಂದು ದಿನಕ್ಕೆ 1 ಸರಿ 2 ಸರಿ ಬಿಡ್ತಾರೆ, ಪರ್ಮನೆಂಟಾಗಿ ಏನು ಬರಲ್ಲ ರೂಮ್ಗಳಲ್ಲಿ. ಮತ್ತಿನ್ನೇನು ಸಮಸ್ಯೆ ಇಲ್ಲ, ಟ್ರಾಫಿಕ್ ಸಮಸ್ಯೆ ಇದೆ ಅಷ್ಟೇ ಎಲ್ಲ ಕಡೆನೂ. ದೊಡ್ಡದಾಗಿ ಹೇಳ್ಕೊಳ್ಳೋವಂಥದ್ದು ಕಸ ಸಮಸ್ಯೆ ಒಂದಿದೆ. ಇವ್ರು ಬಂದಾಗಿಂದ 3 ವರ್ಷದಿಂದ ತುಂಬ ಅತಿ ಆಗೋಗ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದು. ಇವಾಗ 2 ದಿವಸ 3 ದಿವಸಕ್ಕೆ ಒಂದ್ಸಲ ಗಾಡಿ ಬರುತ್ತೆ ಅಂತ ಹೇಳ್ತಾರೆ, ಬರೋದಿಲ್ಲ. ಮತ್ತೆ ಅವ್ರಿಗೆ ಕಾಲ್ ಮಾಡಬೇಕು, ಈಗ ಅಂತ ಹೇಳ್ತಾರೆ. 2ನೇ ರೌಂಡ್ ಬರ್ತೀನಿ ಅಂತ ಹೇಳ್ತಾರೆ, ಹಸಿಗೆ ಒಂದ್ಸಲ ಬರ್ತಾರೆ, ವೆಟ್ಟಿಗೊಂದ್ಸಲ ಬರ್ತಾರೆ. ಅದು 3 ದಿವಸ 4 ದಿವಸಕ್ಕೆ ಒಂದ್ಸಲ ಬರ್ತಾರೆ, ಕರೆಕ್ಟಾಗಿ ಬರೋದು ಇಲ್ಲ, ಏನೂ ಇಲ್ಲ. ಎಲ್ಲಂದ್ರೆಲ್ಲ ಬಿಸಾಕ್ತಾರೆ. ಅದಂತೂ ದೊಡ್ಡ ಸಮಸ್ಯೆ, ಅದು ಬರೀ ಗಲೀಜು. ನೀರು ವಾರಕ್ಕೊಂದು ಸಾರಿ ಬಿಡ್ತಾರೆ, ಆ ನೀರು ಸಾಲಲ್ಲ ನಮಗೆ. ಈ ಚರಂಡಿನೂ ಯಾವಾಗ ತುಂಬೋಗುತ್ತೆ, ಆ ಥರ ಎಲ್ಲ ಆಗ್ತೈತೆ. ಅಂದರೆ ಮನೆ ತುಂಬೋಗಿತ್ತು, ಫೋನ್ ಮಾಡಿದ್ಮೇಲೆ 4 ದಿವ್ಸಕ್ಕೆ ಬಂದು ಏನೋ ಎತ್ತಿದ್ರು ನೀರೇ. ಅದೇ ವಾರಕ್ಕೊಂದು ಸಾರಿನೇ ಬಿಡೋದು ಕುಡಿಯೋ ನೀರು. ಇದೇ ನೀರು ಸಮಸ್ಯೆ ಇದೆ. ಬೇರೆ ಕಡೆ ಇದು ಕಸಗಳದ್ದು ಅದು ಇದು ಸಮಸ್ಯೆ ಇದೆ. ಕಾಯ್ಪೇಟೆ ಅವರು ಹರಿಪ್ರಸಾದ್ ಅಂತ ಇದ್ದರು, ಅವರು ಎಲ್ಲ ಇಲ್ಲಲ್ಲ. ಈಗ ಬೇರೆ ಯಾರು ಎಲೆಕ್ಷನ್ ಇಲ್ಲಲ್ಲ, ಯಾರಾಗಿಲ್ಲ ಎಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮುಖ್ಯವಾಗಿ ಹೂಡಿಯಲ್ಲಿ ಕಸದ ಸಮಸ್ಯೆ ಇದೆ. ಎಲ್ಲೆಂದರಲ್ಲಿ ಕಸವನ್ನು ಬಿಸಾಕ್ತಾ ಇದ್ದಾರೆ, ಯಾರ್ಯಾರೋ ಎಲ್ಲೆಂದಲೂ ಬಂದು ಕಸವನ್ನು ಹಾಕ್ತಾರೆ, ಆದರೆ ಎತ್ಕೊಂಡು ಹೋಗೋದಿಲ್ಲ. ಇನ್ನು ಚರಂಡಿ ಸಮಸ್ಯೆಗಳಿದೆ, ಮೋರಿ ಸಮಸ್ಯೆಗಳಿದೆ, ರಸ್ತೆ ಟ್ರಾಫಿಕ್ ಅಂತರೂ ಇಲ್ಲಿ ಹೇಳ್ತಿರೋದು ಅಷ್ಟಾಗಿದೆ. ಏನು ಮಾಡೋದು, ಯಾರಿಗೆ ಹೇಳೋಣ? ಕಾರ್ಪೊರೇಟರ್ಗಳು ಇಲ್ಲ. MLA ಮಂಜುಳಾ ಅರವಿಂದ್ ಲಿಂಬಾವಳಿ ಅಂತ ಇದ್ದಾರೆ, ಆದರೆ ಅವರು ನಮ್ಮ ಸಮಸ್ಯೆಯನ್ನು ಕೇಳೋದಿಲ್ಲ. ಹೀಗಾಗಿ BBMP ಚುನಾವಣೆಯೂ ಕೂಡ ಆಗಿಲ್ಲ. ಹೀಗಾಗಿ ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಅಷ್ಟು ಕೊಳಕು ಗಲೀಜು ವಾತಾವರಣ ನಿರ್ಮಾಣವಾಗಿದೆ ಹೂಡಿಯಲ್ಲಿ. ಮತ್ತು ಇಲ್ಲೊಂದು ಪಾರ್ಕ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಇನ್ನೂ ಕಟ್ಟಡ ಕಾಮಗಾರಿ ಮುಗಿತಾನೆ ಇಲ್ಲ. ಅದು ಧೂಳಂತೂ ಬಂದು ಅಡರ್ತಾ ಇದೆ ಅನ್ನುವಂಥ ಆರೋಪವನ್ನು ಇಲ್ಲಿನ ನಿವಾಸಿಗಳು ಹೇಳ್ತಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ GBA ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು, ಇವರ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.